ಸೊ ನಿಮ್ಮ ಮುಖದ ಮೇಲಿರೋ ಅನ್ವಾಂಟೆಡ್ ಹೇರ್ಸ್ ನೀವು ಬೆಳ್ಳಕ್ಕಾಗಬೇಕು, ನಿಮ್ಮ ಮುಖದ ಮೇಲೆ ಗ್ಲೋ ಬರಬೇಕು, ಪಿಗ್ಮೆಂಟೇಷನ್ ಮಾರ್ಕ್ಸ್ ಇರಬಾರ್ದು, ಸ್ಕಾರ್ಸ್ ಇರಬಾರ್ದು, ಪಿಂಪಲ್ಸ್ ಮಾರ್ಕ್ಸ್ ಇರಬಾರ್ದು, ಆಯಿತಾ, ಬ್ಲೆಮಿಷಸ್ ಇರಬಾರ್ದು, ಗ್ಲೋಯಿಂಗ್ ಇರಬೇಕು, ಶೈನಿಂಗ್ ಇರಬೇಕು ಮುಖ ಅಂತಂದಾಗ ಇನ್ಸ್ಟೆಂಟ್ ಆಗಬೇಕು ನಮಗೆ. ಕೇವಲ 2ರಿಂದ 3 ರೂಪಾಯಿ ಖರ್ಚಲ್ಲಿ ಅನ್ನೋರಿಗೆ ರಾಮಬಾಣ ಈ ಪೌಡ್ರು. ವೆಲ್ಕಮ್ ಟು ಹಿಮಾನಗರ್ಸ್ ಬ್ಲಾಗ್ಸ್. ನಾನು ಹೇಮಾ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಇಂಟ್ರೊಡಕ್ಷನಲ್ಲಿ ಈಗಾಗಲೇ ನೋಡಿದ್ದೀರ ನೀವು. ಓಕೆ, ನಾನು ಜಾಸ್ತಿ ತಡ ಮಾಡಲ್ಲ, ಡೈರೆಕ್ಟ್ ವೀಡಿಯೋಗೆ ಬಂದ್ಬಿಡ್ತೀನಿ. ಒಂದ್ಸಲ ನೋಡಿ ಕನ್ಸಿಸ್ಟೆನ್ಸಿ. ಓಕೆ, ಫೇಶಿಯಲ್ ಹೇರ್ಸ್, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್, ಹೈಡ್ರಾ ಫೇಶಿಯಲ್, ಬ್ಲೀಚ್, ಇನ್ಸ್ಟಂಟ್ ಗ್ಲೋ, ಪಿಂಪಲ್ ಮಾರ್ಕ್ಸ್, ಪಿಗ್ಮೆಂಟೇಷನ್ ಮಾರ್ಕ್ಸ್, ಮತ್ತು ಸ್ಕಿನ್ ವೈಟ್ನಿಂಗ್, ಸ್ಕಿನ್ ಗ್ಲೋಯಿಂಗ್, 10 ವೆರೈಟಿಯಾದ ನೀವೇನೇನು ಪಾರ್ಲರಲ್ಲಿ ಮಾಡಿಸ್ಕೊಳ್ತೀರೋ ಟ್ರೀಟ್ಮೆಂಟು ಇವತ್ತಿನ ಈ ಕೇವಲ ಇದೊಂದು ಚಮಚದಲ್ಲಿ ಸಾಧ್ಯ. ಫೇಶಿಯಲ್ ಹೇರ್ಸ್ ಅಂದೆ ನೀವೊಂದು ಮಿನಿಮಮ್ 500ರಿಂದ 1000 ಖರ್ಚು ಮಾಡ್ತೀರಾ ಒಂದು ತಿಂಗಳಿಗೆ. ಪಾರ್ಲರ್ಗೆ ಹೋಗಿ ಹೈಡ್ರಾ ಫೇಶಿಯಲ್ ಮಾಡ್ಕೊಳ್ತೀರಾ, ಫೇಸ್ ವ್ಯಾಕ್ಸ್ ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡ್ಕೊಳ್ತೀರಾ ವ್ಯಾಕ್ಸಿಂಗಿಂದ ಅಲ್ವಾ, ಬ್ಲೀಚ್ ಮಾಡ್ಕೊಳ್ತೀರಾ, ಮತ್ತು ಕ್ಲೀನಪ್ ಮಾಡ್ಕೊಳ್ತೀರಾ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ಸ್ಗೆ. ನಾನು ಎಲ್ಲ ವೈಟ್ ಹೆಡ್ಡು, ಬ್ಲ್ಯಾಕ್ ಹೆಡ್ಡು, ಸ್ಕಿನ್ ಗ್ಲೋ, ಫೇಶಿಯಲ್ ಹೇರ್ಸ್ ರಿಮೂವಿಂಗು ಎಲ್ಲ ಇನ್ಸ್ಟೆಂಟಾಗಿ, ಇನ್ಸ್ಟೆಂಟ್ ಹೇರ್ ಡೈ ಕೇಳಿದ್ದೀರಾ, ಇನ್ಸ್ಟೆಂಟಾಗಿ ಈ 10 ವಿಷಯನ ಏನು ಹೇಳೋದು ಅದು ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಜಾಸ್ತಿ ತಡ ಮಾಡೋದು ಬೇಡ. ವೀಡಿಯೋನ ನಾನು ಹೇಳ್ಕೊಂಡು ಹೋಗೋಕ್ಕೂ ಇಷ್ಟ ಇಲ್ಲ. ಇವತ್ತಿನ ವೀಡಿಯೋಗೆ ಹೋಗೋಕೆ ಮುಂಚೆ ನಾನು ಏನೇನು ರೆಡಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಮತ್ತೆ ಹೇಳ್ತಿದ್ದೀನಿ, ಪಿಗ್ಮೆಂಟೇಷನಿಂದ ಹಿಡಿದು ಪಿಂಪಲ್ ಮಾರ್ಕ್ಸು, ಮತ್ತು ಸ್ಕಿನ್ ವೈಟ್ನಿಂಗಿಂದ ಹಿಡಿದು ಸ್ಕಿನ್ ಗ್ಲೋಯಿಂಗ್, ಮತ್ತು ಫೇಶಿಯಲ್ ಹೇರ್ ವ್ಯಾಕ್ಸಿಂಗ್ ಮಾಡ್ಕೊಳ್ತೀರಲ್ಲ ಅದು ಮಾಯ ಆಗುತ್ತೆ ಇದರಿಂದ. ಓಕೆ, ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ಸು ಸಹ ಇನ್ಸ್ಟೆಂಟಾಗಿ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ನೋಡಿ, ವಿಡಿಯೋ ಎಂಡಿಂಗಲ್ಲಿ ನನ್ನ ಮುಖ ನೀವೇ ನೋಡಿ. ಓಕೆನಾ, ಬನ್ನಿ ಯಾವ್ಯಾವ ರೀತಿ ರೆಡಿ ಮಾಡಿದೆ. ಕೇವಲ 50 ರೂಪಾಯಿ ಅಷ್ಟೇ ಇದೊಂದು ಪ್ಯಾಕೆಟು. ಇದೊಂದು ತಂದಿಟ್ಕೊಳ್ಳಿ, 50 ರೂಪಾಯಿ ಕೊಟ್ಟು ಈ ಪ್ಯಾಕೆಟ್ನ ದಿನಾ ಬೇಕಾದ್ರೆ ಮಾಡ್ಕೊಳ್ಳಿ. ಓಕೆ, ಬನ್ನಿ ಇವತ್ತಿನ ವೀಡಿಯೋಗೆ ಹೋಗ್ಬೇಡ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಸ್ಫಟಿಕ ಆಲಮ್ ಪಿಟ್ಕರಿ, ಓಕೆನಾ, ಇದನ್ನು ತೊಗೊಂಡಿದ್ದೀನಿ. ಇದನ್ನು ಶುದ್ಧೀಕರಣ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶುದ್ಧೀಕರಣ ಮಾಡ್ಕೊಳ್ತೀನಿ. ಇವತ್ತಿನ ವೀಡಿಯೋಗೆ ಎಷ್ಟು ಬೇಕೋ ಅಷ್ಟು. ಓಕೆ, ನೋಡಿ ಈ ಥರ ಇರುತ್ತೆ ಅದು. ಸೊ ಈಗ ಮೆಲ್ಟ್ ಆಗುತ್ತೆ ಮತ್ತು ಪೌಡ್ರ್ ಆಗುತ್ತೆ, ಅದು ಶುದ್ಧೀಕರಣ ಆಯಿತಾ. ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದು ನಾನು. ನಮ್ಮ ಆಯುರ್ವೇದದಲ್ಲೂ ಅವೈಲಬಲ್ ಇದೆ. ಇದು ಚೆನ್ನಾಗಿ ಕರಗಿ ಇದು ಇದಾಗುತ್ತೆ ನೋಡಿ, ಮೆಲ್ಟ್ ಆಗ್ತಿರೋದು ಕಾಣ್ತಾ ಇದೆ ನಿಮಗೆ. ಆಮೇಲೆ ಇದು ನಾವು ಈಸಿಯಾಗಿ ಶುದ್ಧೀಕರಣ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮೆಲ್ಟ್ ಆಗ್ತಿದೆ. ಇನ್ನೊಂದು 2 to 3 ಸೆಕೆಂಡ್ಸಲ್ಲಿ ಎಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆದಮೇಲೆ ಪೌಡ್ರಾಗಿ ನೋಡಿ ಈ ಥರ ಪೌಡ್ರಾಗಿ ಬರುತ್ತೆ ನಮಗೆ. ಇದು ಶುದ್ಧೀಕರಣ ಆಫ್ ಸ್ಫಟಿಕ ಆಲಮ್ ಪಿಟ್ಕರಿ ಆಯಿತಾ. ಇದೇನೇನು ಯೂಸ್ ಮಾಡ್ತಾರೆ ನಿಮ್ಮ ಮುಖದಲ್ಲಿರೋ ಕೂದಲು, ಫೇಶಿಯಲ್ ಹೇರ್, ಅಂಟ್ರಾಮ್ಸ್ ಸ್ಮೆಲ್ ಇರುತ್ತೆ ಕೆಲವ್ರಿಗೆ, ಅದಕ್ಕೆ ಬಾಯಲ್ಲಿ ಉಳ್ಕಲ್ ಅಂದರೆ ಹಲ್ಲುಗಳಲ್ಲಿ ಉಳ್ಕಲ್ಲಿರುತ್ತೆ ಆಯಿತಾ, ಡಿಕೆ ಟೂತ್ಸ್. ನೆಕ್ಸ್ಟು ಅದಾದಮೇಲೆ ಇದು ಸ್ಕಿನ್ ವೈಟ್ನಿಂಗ್ಗೆ, ಬ್ರೈಟ್ನಿಂಗ್ಗೆ, ಗ್ಲೋಗೆ ಯೂಸ್ ಮಾಡ್ತಾರೆ. ಓಕೆನಾ. ಸೊ ಇದು ನೋಡಿ, ಇದು ಮೆಲ್ಟ್ ಆಗ್ತಿದೆ. ಒಂದು 2 to 3 ಸೆಕೆಂಡ್ಸ್ ಇದಾಗಲಿ. ನೋಡಿ ಈ ಥರ ಪೌಡ್ರಾಗಿ ಬಂದುಬಿಡುತ್ತೆ. ಓಕೆ, ಇದನ್ನೊಂದು ಬೌಲಲ್ಲಿ ತಗೊಳ್ತೀನಿ ಆಯಿತಾ. ಇದೊಂದು ಬೌಲಲ್ಲಿ ತಗೊಳ್ತೀನಿ ಫ್ರೆಂಡ್ಸ್. ಇದನ್ನೊಂದು ಬೌಲಲ್ಲಿ ನೋಡಿ ಈ ಥರ ಎತ್ತಿಟ್ಕೊಂಡಿದ್ದೀನಿ. ಓಕೆ, ಈಗ 1 ಚಮಚ ಕಸ್ತೂರಿ ಅರಿಶಿನ ಹಾಕ್ತಾಯಿದ್ದೀನಿ, ವನಶ್ರೀ ಅವ್ರದ್ದು, ಅಂದರೆ ಆಯುರ್ವೇದ ಬ್ರ್ಯಾಂಡು. ಮತ್ತು 1 ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಓಕೆ, ಇದೆರಡು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕೀಗ. ಕಲರ್ ಚೇಂಜ್ ಆಗಬೇಕು ಆಯಿತಾ, ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಿಮ್ಗೆ ಒಳ್ಳೆ ಅರೋಮಾ ಬರುತ್ತೆ ನೋಡಿ, ಚೇಂಜ್ ಆಗ್ತಿದೆ. ಇದ್ರ ಜೊತೆಗೆ ಒಂದು ಸ್ಪೆಷಲ್ಲು ಮತ್ತು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ. ಇದು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು. ಇದು ನಿಮ್ಮ ಸ್ಕಿನ್ ವೈಟ್ನಿಂಗ್ ಪೌಡರ್ ಆಯಿತಾ. ಸ್ಕಿನ್ ವೈಟ್ನಿಂಗು, ಇದು ಸ್ಕಿನ್ ಗ್ಲೋ ಸ್ಫಟಿಕ ಪೌಡರ್. ಮತ್ತು ಟ್ಯಾನ್ ಇರುತ್ತೆ ನೋಡಿ ಕೆಲವ್ರಿಗೆ. ಈಗ ಸ್ಟವ್ ಆಫ್ ಮಾಡ್ಕೊಬರ್ತೀನಿ. ಸ್ಟವ್ ಆಫ್ ಮಾಡಿಕೊಂಡು ನೋಡಿ ಕಲರು ಯಾವ ರೀತಿ ಬರ್ತಿದೆ ಅಂತ. ಓಕೆ, ಈ ಟೈಮಲ್ಲಿ ನಾನು ಇದು ಕಂಪ್ಲೀಟ್ ಸ್ವಲ್ಪ ಆರಲಿ. ಓಕೆ, ಸ್ವಲ್ಪ ಆರಿದೆ. ಈಗ ನೋಡಿ ಕೇವಲ 2 ರೂಪಾಯಿ ಅಷ್ಟೇ ಇದರ ಬೆಲೆ ಕಾಣ್ತಿದೆಯಾ ನಿಮಗೆ. ಒಂದು ಫುಲ್ ಪ್ಯಾಕೆಟ್ ಹಾಕ್ಬಿಡ್ತೀನಿ.
ಫುಲ್ ಆರಿದ ಮೇಲೆ ಹಾಕಬೇಕು, ಮುಂಚೆನೇ ಹಾಕಂಗಿಲ್ಲ. ನೆಸ್ಕೆಫೆ, ಬ್ರೂ ಯಾವುದಾದ್ರೂ ಸರಿ ಹಾಕ್ಕೊಂಡು ಚೆನ್ನಾಗಿ ನೋಡಿ, ಬೆಂಕಿ ಬೆಂಕಿ ಥರ ಬರುತ್ತಿದೆ, ಅದು ಕಂಪ್ಲೀಟಾಗಿ ಆರಬೇಕು ಇದು ಹಾಕಿದ್ಮೇಲೆ. ಓಕೆನಾ ಫ್ರೆಂಡ್ಸ್? ನೋಡಿ, ಇಲ್ಲಿ ನಮಗೆ ಸ್ಫಟಿಕದ ರೆಡಿ ಇದೆ. ಈಗ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ? ಇದರಲ್ಲಿ ಕಾಫಿ ಪೌಡರು ಮತ್ತು ಕಡಲೆ ಹಿಟ್ಟು, ಅರಿಶಿನ ಇದೆ. ನಾವು ಹೇಳಿದ ಬ್ರ್ಯಾಂಡ್ ತೊಗೊಂಡ್ರೆ ನಿಮಗೆ 1000% ರಿಸಲ್ಟ್ ಬರುತ್ತೆ. ಓಕೆನಾ? ಸೊ ಇದು ಆರಿದ್ಮೇಲೆ ನೀವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇನ್ನೂ ಸ್ವಲ್ಪ ಬಿಸಿ ಇದೆ ನೋಡಿ. ಅರಿಶಿನ ಮತ್ತು ಕಡಲೆ ಹಿಟ್ಟು ಯಾವ ಕಲರ್ ಇರುತ್ತೆ, ನಮಗೆ ಬಂದಿರೋ ಕಲರ್ ನೋಡಿ ಯಾವುದು. ಓಕೆ, ಇದು ಈ ಕಲರು, ಇದರಿಂದ ನಿಮಗೆ ಮುಖದ ಮೇಲಿರೋ ಕೂದಲು, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಟ್ಯಾನ್, ಸ್ಕಿನ್ ವೈಟ್ನಿಂಗ್, ಹೈಡ್ರಾ ಫೇಶಿಯಲ್ ಪ್ರತಿಯೊಂದು ಆಗುತ್ತೆ. ಇನ್ಸ್ಟೆಂಟ್ ರಿಸಲ್ಟ್, ವಿದಿನ್ ಇನ್ಸ್ಟೆಂಟ್ ರಿಸಲ್ಟ್ ಅಂತ ಹೇಳಿದ್ದೀನಿ. ಓಕೆ, ಇದು ಸ್ವಲ್ಪ ತಣ್ಣಕ್ಕಾಗಲಿ. ಓಕೆ ಫ್ರೆಂಡ್ಸ್, ಇದಕ್ಕೆ ಕಾಯಿಸಿರೋ ಹಾಲು ಹಾಕ್ಕೊಳ್ಳಿ. ಹಸಿ ಹಾಲು ಬೇಡ, ಕಾಯಿಸಿರೋ ಹಾಲು. ಹಸಿ ಹಾಲು ಹಾಕ್ಬೋದು, ಆಯಿತಾ? ಸೊ ಕಾಯಿಸಿರೋ ಹಾಲು ಹಾಕು. ಸುಮಾರು ನೋಡ್ಕೊಳ್ಳಿ ಎಷ್ಟು ಬೇಕಷ್ಟು. ನಾನು ಕೈಗೆಲ್ಲ ಇವತ್ತು ಅಪ್ಲೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಸೊ ಅದಕ್ಕೆ ಜಾಸ್ತಿ ಮಾಡಿಕೊಂಡೆ. ನೀವು ಬೇಕಾದರೆ ಒಂದ್ಸಲ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಬಿಡಿ, ಫೈನ್ ಪೌಡರ್. ನೋಡಿ, ಇದನ್ನು ಹಾಲು ಮಿಕ್ಸ್ ಮಾಡೋಕ್ಕೆ ಮುಂಚೆ ನೀವು ಇದನ್ನು ದಿನ ಅಪ್ಲೈ ಮಾಡ್ಬೋದು. ನಿಮ್ಗೆ ಇನ್ಸ್ಟೆಂಟ್ ಇದು ಅಪ್ಲೈ ಮಾಡಿ ರಿಮೂವ್ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ, ಗಂಟು ಏನೂ ಇರಬಾರ್ದು. ನಾವು ಹಾಕಿದ ಪದಾರ್ಥ ಕಲರ್ ಯಾವುದು, ನಮಗೆ ಬಂದಿರೋ ಪ್ರಾಡಕ್ಟ್ ನೋಡಿ ಯಾವ ಕಲರು, ಅದೇ ಮ್ಯಾಜಿಕ್, ಆಯುರ್ವೇದ ಮ್ಯಾಜಿಕ್. ಓಕೆ, ಬನ್ನಿ ಇವತ್ತಿನ ವಿಡಿಯೋ. ಮುಂಚೆ ಮುಖಾನ ಹಸಿ ಹಾಲಲ್ಲಿ ತೊಳೆದಿರಬೇಕು. ಫಸ್ಟ್ ಕಂಡೀಷನ್, ಸೋಪು ಬಿಟ್ಬಿಡಬೇಕು. ಓಕೆ, ಫಸ್ಟ್ ಕಾಯಿಸಿರೋ ಹಾಲಾದರೂ ಪರವಾಗಿಲ್ಲ, ಹಸಿ ಹಾಲಾದರೂ ಪರವಾಗಿಲ್ಲ, ಅಪ್ಲೈ ಮಾಡ್ತಾಯಿದ್ದೀನಿ. ಹಸಿ ಹಾಲಲ್ಲಿ ಮುಖ ತೊಳೆದಿರಬೇಕು ಫ್ರೆಂಡ್ಸ್. ಓಕೆ, ನೀವೊಂದ್ಸಲ ಮಿಕ್ಸಿ ಆಡಿಸ್ಕೊಳ್ಳಿ. ಕಾಫಿ ಪುಡಿ ಹಾಕಿದ್ದೀನಿ, ಟ್ಯಾನ್ ರಿಮೂವ್ ಆಗುತ್ತೆ. ಕಸ್ತೂರಿ ಅರಿಶಿನ ಹಾಕಿದ್ದೀನಿ, ಸ್ಕಿನ್ ವೈಟ್ನಿಂಗ್ ಆಗುತ್ತೆ. ಪಿಟ್ಕರಿ ಹಾಕಿದ್ದೀನಿ, ಅಂದರೆ ಸ್ಫಟಿಕ, ಬಂಗನ ಓಡಿಸುತ್ತೆ. ಆಯಿತಾ? ಸ್ಕಿನ್ ಗ್ಲೋ ಬರುತ್ತೆ. ಫಸ್ಟು ನೀಟಾಗಿ ಅಪ್ಲೈ ಮಾಡಿಬಿಡ್ತೀನಿ ಫುಲ್ ಫೇಸ್ಗೆ. ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್ ಇಮ್ಮಿಡಿಯೇಟಾಗಿ ನಿಮ್ಗೆ ಗ್ಲೋನೂ ಬರುತ್ತೆ. ಇದು ನೈಸಾಗಿರಬೇಕು, ತರ್ತರಿ ಇರಬಾರ್ದು. ಓಕೆ, ಕಾಫಿ ಪುಡಿ ಹಾಕಲೇಬೇಕು. ಅಪ್ಲೈ ಮಾಡಿ. ಓಕೆ, ಇದೊಂದು 8 ನಿಮಿಷ ಆಗಬೇಕು. ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ನಾನು ಸ್ವಲ್ಪ ಎಕ್ಸ್ಟ್ರಾ ಮಾಡಿಟ್ಕೊಂಡಿದ್ದೀನಿ ಕೈ ಕಾಲಿಗೆಲ್ಲ ಅಪ್ಲೈ ಮಾಡೋಣ ಅಂತ. ಇದೊಂದು 8 ನಿಮಿಷ ಆಗಿ. ಓಕೆ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಒಂದು 8 ನಿಮಿಷ. ಆಯಿತಾ? ಇದರಲ್ಲಿ ಪ್ರತಿಯೊಂದು ಅಷ್ಟೇ, ಅದು ಬಿಟ್ಟು ಇದು ಹಾಕ್ಬೋದಾ ಅಂತ ಸಬ್ಸ್ಟಿಟ್ಯೂಟ್ ಕೇಳಬೇಡಿ, ನೋ ಸಬ್ಸ್ಟಿಟ್ಯೂಟ್ ಇರುತ್ತೆ. ಓಕೆ, ಒಂದು 8 ನಿಮಿಷ ಆಗಿದೆ ಫ್ರೆಂಡ್ಸ್. 8 ನಿಮಿಷ ಆಗಿದೆ. ಓಕೆ, ನೀವು ಸೆಮಿ ಡ್ರೈ ಇಟ್ಕೊಳ್ಳಿ, ಒಂದು 10 ನಿಮಿಷ ಇಟ್ಕೊಳ್ಳೋಂಗಿದೆ ಇಟ್ಕೊಳ್ಳಿ. ಸೆಮಿ ಡ್ರೈ, ಜಾಸ್ತಿ ಡ್ರೈ ಮಾಡಿಬಿಡಿ. ಓಕೆ, ಈ ಥರ ಒಂದು ದಾರ ತಗೊಳ್ಳಿ. ಸೊ ನಾನೇನಂದೆ, ಫೇಶಿಯಲ್ ಹೇರ್ಸು ವೈಟ್ ಹೆಡ್, ಬ್ಲ್ಯಾಕ್ ಹೆಡ್ ಅಂತ ಹೇಳಿದೆ ಅಲ್ವಾ? ನೀವು ಪಾರ್ಲರ್ಗೆ ಹೋಗ್ತೀರಾ, ಅವರು ಥ್ರೆಡ್ಡಿಂಗ್ ಮಾಡ್ತಾರೆ. ಹೆಂಗೆ ಥ್ರೆಡ್ಡಿಂಗ್ ಮಾಡ್ತಾರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತಡಿ. ಈ ಕಡೆ ನಾಟ್ ಹಾಕ್ತಾಯಿದ್ದೀನಿ, ಈ ಎಂಡು ನಾಟ್ ಹಾಕ್ಬಿಡಿ. ನೋಡಿ, ಈ ಥರ ಬರಬೇಕು. ಅವ್ರು ಏನು ಮಾಡ್ತಾರೆ, ಈ ಥರ ಮಾಡ್ಕೊಳ್ತಾರೆ ಅಲ್ವಾ? ಒಂದು ಕಡೆ ಮಾಡಿಕೊಂಡು ಆ ಎಂಡ್ ಬರುತ್ತೆ ನೋಡಿ, ಇಲ್ಲಿ ಅಲ್ಲೇನು ಮಾಡ್ತಾರೆ, ನಿಮಗೆ ಇದು ಮಾಡ್ತಾರೆ, ಈ ಥರ ಮಾಡ್ತಾರೆ ಅಲ್ವಾ? ಸೊ ಅದರಿಂದ ಹೇರ್ಸ್ ರಿಮೂವ್ ಆಗುತ್ತೆ. ಸೊ ನಾನೇನಂದರೆ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸು ಮತ್ತು ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡ್ತೀನಿ ಅಂದರೆ ಫಸ್ಟ್ ಸ್ಟೆಪ್. ಆಯಿತಾ? ನೆಕ್ಸ್ಟು ಪಿಗ್ಮೆಂಟೇಷನು, ಸ್ಕಿನ್ ವೈಟ್ನಿಂಗು, ಸ್ಕಿನ್ ಗ್ಲೋಯಿಂಗ್. ರೈಟ್?
ಇದಿಷ್ಟೇ ತಾನೇ ನೀವು ಪಾರ್ಲರಲ್ಲಿ ಮಾಡಿಸ್ಕೊಳ್ಳೋದು ರಿಗಾರ್ಡಿಂಗ್ ಫೇಸ್ ಅಲ್ವಾ. ಸೊ ಇವಾಗ ಫಸ್ಟ್ ನಾನು ಫೇಶಿಯಲ್ ಹೇರ್ಸು ತೆಗಿತಾ ಇದ್ದೀನಿ. ಸೊ ಯಾವಾಗಲೂ ನಮ್ಮ ಮುಖ ಕೂದಲು ಈ ಥರ ಇರುತ್ತೆ, ಮೇಲಿಂದ ಕೆಳಭಾಗಕ್ಕಿರುತ್ತೆ. ನೀವು ಹೇರ್ಸ್ ರಿಮೂವ್ ಮಾಡಬೇಕಾದ್ರೆ ಮೇಲಿಂದ ಕೆಳಗಡೆ ರಿಮೂವ್ ಮಾಡಿದಾಗ, ಈ ಪ್ರೊಸೀಜರ್ ಮಾಡಿದಾಗ ಕೂದಲು ಉದ್ರಲ್ಲ. ಸೊ ನೀವು ಕೆಳಗಿಂದ ಮೇಲೆ ಟುವರ್ಡ್ಸ್ ಡೌನ್ ಟು ಅಪ್ವರ್ಡ್ಸ್ ಇವ್ರ ಹತ್ರ ತಗೊಳ್ತೀನಿ. ಆಯಿತಾ, ನೋಡಿ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಪಿಂಪಲ್ಸ್ ಒಣಗಿದ್ರೆ ಮಾಡ್ಕೊಳ್ಳಿ. ಹಸಿ ಪಿಂಪಲ್ಸ್ ಇದ್ದರೆ ಫಸ್ಟು ತುಳಸಿನ ಹಾಕಿ, ತುಳಸಿ ಮತ್ತು ಬೇವಿನ ಸೊಪ್ಪಿನ ಪೇಸ್ಟ್ ಪೌಡರ್ನ ರೋಸ್ ವಾಟರ್ ಮಿಕ್ಸ್ ಮಾಡಿ ಹಾಕಿ ಅದನ್ನು ಒಣಗಿಸಿದ ಮೇಲೆ ನೀವು ಮಾಡಬೇಕಾಗತ್ತೆ. ನನ್ನ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳಿ. ನಾನು ಹಾಕ್ಕೊಂಡು ಎಳೀತಾ ಇಲ್ಲ. ಸ್ಟಾರ್ಟಿಂಗಲ್ಲಿ ನಿಮ್ಮ ಮುಖ ಒಂದ್ಸಲ ಮುಟ್ಟು ನೋಡ್ಕೊಳ್ಳಿ. ಈ ಪ್ರೊಸೀಜರ್ ಆದಮೇಲೆ ನಿಮ್ಮ ಮುಖ ನೀವು ಮುಟ್ಟು ನೋಡ್ಕೊಳ್ಳಿ. ಶೈನಿಂಗ್ ಅಂತೂ 1000% ಇದ್ದೇ ಇರುತ್ತೆ. ಅದು ಬಿಟ್ಟು ಸಾಫ್ಟ್ನೆಸ್ ಆಫ್ ದ ಟೆಕ್ಸ್ಚರ್ ಆಫ್ ದ ಸ್ಕಿನ್ ನೋಡ್ಕೊಳ್ಳಿ. ಕಣ್ಣತ್ರ ಹಾಕಬೇಡಿ, ಕಣ್ಣತ್ರ ಯೂಸು ಮಾಡಬೇಡಿ. ಓಕೆ, ದಾರಾನ ಆಯಿತಾ. ನೆಕ್ಸ್ಟು ಈ ಕಡೆ ಕೆನ್ನೆನೂ ಮುಗಿಸ್ತೀನಿ. ಆಮೇಲೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಹೋಗ್ತೀನಿ. ನನಗೆ ಸ್ವಲ್ಪ ಪ್ರಾಕ್ಟೀಸ್ ಇದೆ ಥ್ರೆಡ್ಡಿಂಗ್ ಮಾಡ್ಕೊಳ್ತೀನಿ ನಾನೇ ಐಬ್ರೋಸ್ ಎಲ್ಲ. ಸೊ ಹೊಸಬ್ರು ನಿಧಾನಕ್ಕೆ ಮಾಡಬೇಕು ಆಯಿತಾ. ಈ ಸೂಜಿ ದಾರ ಯೂಸ್ ಮಾಡ್ತೀರಲ್ಲ ಆ ಥ್ರೆಡ್ ಆಗಬೇಕು. ಸೊ ನನ್ನ ಐಬ್ರೋಸ್ ಎಲ್ಲ ನಾನೇ ಮಾಡ್ಕೊಳ್ಳೋದು. ಸ್ಕಿನ್ ಟೆಕ್ಸ್ಚರ್ ನೋಡಿ. ಓಕೆ, ಆಮೇಲೆ ಬ್ಲ್ಯಾಕ್ ಹೆಡ್. ಇದು ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡ್ತಾ ಇದ್ದೀನಿ ನಾನು. ಆಯಿತಾ, ಐಬ್ರೋಸ್ ಹತ್ರ ಹೋಗಬೇಡಿ. ಓಕೆ, ವರ್ಕಿಂಗ್ ವಿಮೆನ್ಸ್ ಆದರೆ ಸಂಜೆ ಬಂದು ಮಾಡ್ಕೊಳ್ಬೋದು. ಈಗ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ತೆಗಿತೀನಿ. ಫಸ್ಟ್ ಈ ಸೈಡಲ್ಲಿ ಇದೆಲ್ಲ ಮುಗಿಸ್ಕೊಳ್ಳೋಣ. ಅಪ್ಪರ್ ಲಿಪ್, ಓಕೆ. ಈಗ ನೋಡಿ ಬ್ಲ್ಯಾಕ್ ಹೆಡ್ಸು ನೋಡಿ, ನೀವೇ ನೋಡ್ಕೊಳ್ಳಿ. ಸ್ಕಿನ್ ಟೆಕ್ಸ್ಚರ್ ಚೇಂಜು, ಕಲರ್ ಚೇಂಜ್ ಜೊತೆ ನಾನು ಅಟ್ಲೀಸ್ಟ್ ವಾರಕ್ಕೆ 2 ಸಲ ಈ ಪ್ಯಾಕ್ ಹಾಕಿ ಈ ಥರ ಮಾಡ್ಕೊಳ್ತೀನಿ. ಸೊ ನನ್ನ ಮುಖದಲ್ಲಿ ಓಪನ್ ಪೋರ್ಸ್ ಇಲ್ಲ, ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ಸ್ ಇಲ್ಲ, ಪಿಂಪಲ್ ಮಾರ್ಕ್ಸ್ ಇಲ್ಲ. ನನಗೂ ವಿಪರೀತ ಪಿಂಪಲ್ ಮಾರ್ಕ್ಸ್ ಇತ್ತು, ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು. ಸೊ ನೋಡಿ, 50 ರೂಪಾಯಿ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ನೋಡಿ, 5 ನಿಮಿಷ ಇಟ್ಟರು ಬೇಗ ಡ್ರೈ ಆಗುತ್ತೆ. ಈ ಪೋರ್ಷನ್ನು ಕಾನ್ಸಂಟ್ರೇಟ್ ಮಾಡಬೇಕು ನೀವು. ನಂದಾಗಲೇ ಡ್ರೈ ಆಗ್ತಿದೆ ಪ್ಯಾಕು. ಸೊ 5 ನಿಮಿಷ ಬಿಡಿ, ಜಾಸ್ತಿ ಬಿಡಬೇಡಿ. ನಾನು 8 ನಿಮಿಷ ಅಂದೆ ನಿಮಗೆ. ನೋಡಿ ಸ್ಕಿನ್ನು ನೀಟಾಗಿ ಒಂದು ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ನೋಡಿ, ಇನ್ನು ಫೇಸ್ ವಾಶ್ ಮಾಡ್ದೇನೆ ಗ್ಲೋ ನೋಡಿ. ನೋಡಿ, ಒಂದಾದರೂ ಬ್ಲ್ಯಾಕ್ ಹೆಡ್ಸ್ ನೋಡಿ, ನೀವೇ ನೋಡಿ. ಅದು ಝೂಮ್ ಮಾಡಿದ್ದೀನಿ, ಒಂದು ನಿಮಿಷ ನೋಡಿ. ನೋಡಿ, ಎಳೆದ್ರೂ ಒಂದು ಪಿಂಪಲ್ಲು ಒಂದಿದಿಲ್ಲ. ನೋಡಿ, ಓಕೆ. ನೀಟಾಗಿ ಒಂದು ಸಲ ಫೇಸ್ ವಾಶ್ ಮಾಡ್ಕೊಳ್ಳಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ. ನೋಡಿ, ನಾನೇನಂದೆ, ಸ್ಕಿನ್ ವೈಟ್ನಿಂಗ್ ಅಂದೆ. ಫಸ್ಟು ವೈಟ್ ಹೆಡ್ಸ್,
ಫೇಶಿಯಲ್ ಹೇರ್ಸ್ ಆಯಿತು ನೋಡಿ. ಗ್ಲೋ, ಸ್ಕಿನ್ ವೈಟ್ನಿಂಗ್. ಓಕೆ, ಇದು ವಿತ್ ಫಾಸ್ಟೆಸ್ಟ್ ನೀವು ಕೈ ಕಾಲು ಬೆನ್ನಿಗೆ ಪ್ರತಿಯೊಂದು ಇದಕ್ಕೂ ಮಾಡ್ಕೊಳ್ಬೋದು. ನಾನು ಕಾಫಿ ಪುಡಿ ಯಾಕೆ ಹಾಕ್ತೆ, ₹2 ಕಾಫಿ ಪುಡಿಲಿ ನಮಗೆ ಟ್ಯಾನ್ ಹೋಗುತ್ತೆ ಅಲ್ವಾ ನೋಡಿ. ಸೊ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ನೀವು ವಾರಕ್ಕೊಂದು 2 ಸಲ ಮಾಡ್ಕೊಳ್ಳಿ ಇದು. ಓಕೆ, ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ನನಗೆ ಇಲ್ಲೊಂದು ಪಿಂಪಲ್ ಇದೆ, ಅದು ಡ್ರೈ ಆಗೋಗಿದೆ, ತೊಂದರೆ ಇಲ್ಲ ನೋಡಿ. ಗ್ಲೋ, ನಾನೇನಂದರೆ ಇಮ್ಮಿಡಿಯೇಟ್ ಗ್ಲೋ ಅಂದೆ. ಸ್ಕಿನ್ ವೈಟ್ನಿಂಗ್, ಬ್ರೈಟ್ನಿಂಗ್, ಕೇವಲ ಆ ಜಾದು ಮಾಡೋ ಪ್ಯಾಕಿಂದ. ಸೊ ಆ ಪೌಡರ್ನ ಮಾಡಿಟ್ಕೊಳ್ಳಿ. ಸೊ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ಸ್ ಅಂತೂ ನಿಮ್ಗೆ ಬರೋದೇ ಇಲ್ಲ. ಓಕೆನಾ? ಸೊ ಒಂದ್ಸಲ ಕ್ಲಾರಿಟಿ ನೋಡ್ಕೊಂಡು ಗ್ಲೋ ಇದೆ ಅಲ್ಲ. ಎಸ್, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ. ನಾನು 8 ನಿಮಿಷ ಇದೆ, ನೀವು 8 ನಿಮಿಷ ಇಟ್ಬಿಡಿ. ಕಾಫಿ ಪುಡಿ ಹಾಕಿದ್ದೀವಲ್ಲ, ಬೇಗ ಡ್ರೈ ಆಗುತ್ತೆ. 5 ನಿಮಿಷ ಇಡಿ ಸಾಕು. ಓಕೆ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಜಾಸ್ತಿ ಲೆಂತಿ ವಿಡಿಯೋ ನಾನು ಮಾಡಲ್ಲ, ಇನ್ಫಾರ್ಮೇಟಿವ್ ಆಗಿ ಮಾಡಿ ಚಿಕ್ಕದಾಗಿ ಮಾಡಿ ಮುಗಿಸ್ಬಿಡ್ತೀನಿ. ಯಾಕಂದರೆ ನೋಡೋರ್ಗೂ ಬೋರ್ ಆಗಬಾರ್ದಲ್ವಾ. ಸೊ ಹೊಸ ಪ್ರಿಯರತ್ತೆ ನೋಡ್ತೀರಿ ಗೊತ್ತಲ್ಲ, ನಿಮ್ಮ ಜೋಬಿಂದ ₹1 ಕಟ್ ಮಾಡಲ್ಲ ಯೂಟ್ಯೂಬು, ನಿಮ್ಗೆ ಅಬ್ಸಲ್ಯೂಟ್ಲಿ ಫ್ರೀ. ಓಕೆನಾ? ಸೊ ಹಾಗಂತ ನಮಗೂ ₹1 ಕೊಡೋಲ್ಲ, ಯಾಕಂದರೆ ನಮಗೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಅದ್ರ ಮೇಲೆ ಯೂಟ್ಯೂಬ್ ದುಡ್ಡು ಕೊಡೋದು. ಓಕೆ ನೋಡಿ, ಇಮ್ಮಿಡಿಯೇಟ್ ಇನ್ಸ್ಟೆಂಟ್ ಡೈ ಅಂತ, ನೀವು ಕೆಮಿಕಲ್ ಡೈ ಆಗ್ತಾರೆ ನೋಡಿ, ಅದೇ ಥರ ಇವತ್ತು ಇನ್ಸ್ಟೆಂಟ್. ಓಕೆ, ನೀವು ಮಾಡಿ ಆಮೇಲೆ ನನ್ನ ಕಮೆಂಟ್ಸ್ ಹಾಕ್ತೀರಾ, ಹೌದು ಹೇಮಾ ನಿಜ ಅಂತ. ಓಕೆ, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ಲಾ, ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.